ನಮಸ್ಕಾರ. ಇದು ರಾಜ್ಯದ ಪರ ಧ್ವನಿ ಎತ್ತುವ ಜನದನೇ. ನಾನು ಪ್ರಭು. ಬಳ್ಳಾರಿ ಅಂದಾಕ್ಷಣ ನಮಗೆ ನೆನಪಿಗೆ ಬರೋದು ಗಣಿ ಧಣಿಗಳ ಕಾರುಬಾರು ಅಂತೇಳಿ. ಆದರೆ ಈಗ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇತ್ತು ಅನ್ನುವಂಥ ಆರೋಪ, ಸಾವಿರಾರು ಕೋಟಿ ಅವ್ಯವಹಾರಗಳು, ಅದು ಸಿಕ್ಕಾಪಟ್ಟೆ ಕಾನೂನಾತ್ಮಕವಾಗಿ ಅದು ಯಾರ್ಯಾರಿಗೆ ಶಿಕ್ಷೆ ಆಗಬೇಕು ಅದು ಆಯಿತು. ಆದರೆ ಈಗ ಅಕ್ರಮ ಮರಳು ಮಾಫಿಯಾದ ಹಾವಳಿ ಶುರುವಾಗಿದೆ. ಇದರಿಂದ ಏನೇನೆಲ್ಲ ಅನಾನುಕೂಲಗಳಾಗ್ತಿದೆ ಅಂತ ಹೇಳಿದ್ರೆ, ಆ ನದಿಯ ಒಡಲನ್ನು, ಕೆರೆಯ ಒಡಲುಗಳನ್ನು ಇವರು ಬಗಿತಾ ಇದ್ದಾರೆ. ಒಂದು ಕಡೆ ನೀರಿನ ಕೊರತೆ, ಅದರ ಜೊತೆಗೆ ಈ ರೀತಿಯಾಗಿ ಅಕ್ರಮ ಮರಳು ಮಾಫಿಯಾ ತಲೆ ಎತ್ತಿರೋದ್ರಿಂದಾಗಿ ರೈತರ ಜಮೀನುಗಳಿಗೆ ತೊಂದರೆ ಆಗ್ತಿದೆ. ಹೇಗೆ ಹಾಗಾದರೆ? ಯಾಕಂದರೆ ಈ ಪೈಪ್ಲೈನ್ ಇರ್ತಾವಲ್ಲ, ಕಂಪ್ಲೀಟ್ ಆಗಿ ನಾಶ ಮಾಡ್ತಿದ್ದಾರೆ. ಬಳ್ಳಾರಿಯಲ್ಲಿ ಎಗ್ಗಿಲ್ಲದೆ ಸಾಕ್ತಿದೆ ಅಕ್ರಮ ಮರಳು ಮಾಫಿಯಾ. ಹಗಲು ರಾತ್ರಿ ಎನ್ನದೆ ರಾಜಾರೋಷವಾಗಿ ನಡೀತಾ ಇದೆ ಮರಳು ದಂಧೆ. ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಚಾಣಕನೂರು, ಬಗ್ಗೂರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಪ್ರತಿನಿತ್ಯ ಅಕ್ರಮ ಮರಳು ಸಾಗಾಟ ಆಗ್ತಾ ಇದೆ. ಮರಳು ದಂಧೆ ಹಿನ್ನೆಲೆ ರೈತರ ಜಮೀನುಗಳಿಗೆ ಸಮಸ್ಯೆಗಳು ಎದುರಾಗ್ತಾ ಇದೆ. ಕುಡಿಯೋ ನೀರಿನ ಪೈಪ್ ಲೈನ್ ಒಡೆದು ಜನರಿಗೆ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ. ಇವರೇನು ಮಾಡ್ತಾರೆ, ಪೈಪ್ಲೈನ್ಗಳು ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಇರ್ತವೆ. ಆ ಮರಳನ್ನು ಅಗೆಯೋದ್ರಲ್ಲಿ ಪೈಪನ್ನು ಒಡೆದು ಬಿಡ್ತಾ ಇದ್ದಾರೆ. ಮರಳು ದಂಧೆ ನಡೀತಾ ಇದ್ರು ಕೂಡ ಅಧಿಕಾರಿಗಳು ತಡೆಗಟ್ಟೋಕೆ ಮುಂದಾಗ್ತಿಲ್ಲ. ಪೊಲೀಸ್, ಗಣಿ ಮತ್ತು ಭೂ ವಿಜ್ಞಾನ ಇಲಾಖಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು, ಏನು ಪ್ರಯೋಜನ ಇಲ್ಲ. ಮರಳು ದಂಧೆಯ ಬಗ್ಗೆ ಮಾಹಿತಿ ನೀಡಿದರೂ ಕೂಡ ಅಧಿಕಾರಿಗಳು ಮಾತ್ರ ಗಪ್ಚುಪ್. ಯಾಕೆ, ಏನಾದರೂ ಮಾಮೂಲಿ ಹೋಗ್ತಾ ಇದೆಯಾ? ಯಾಕೆ ಸೈಲೆಂಟ್ ಆಗಿದ್ದೀರಿ? ಅಕ್ರಮ ಮರಳು ಮಾಫಿಯಾ ನಡೀತಾ ಇದೆ, ಎಗ್ಗಿಲ್ಲದೆ ಸಾಗ್ತಾ ಇದೆ, ಸ್ಥಳೀಯರಿಗೆ ತೊಂದರೆ ಆಗ್ತಿದೆ, ರೈತರಿಗೆ ಅನಾನುಕೂಲ ಆಗ್ತಾ ಇದೆ. ಅವರ ಜಮೀನುಗಳಿಗೆ ಹರಿದು ಹೋಗಬೇಕಾದಂಥ ನೀರು ಪೈಪ್ ಮೂಲಕ ಹರಿದು ಹೋಗ್ತಾ ಇಲ್ಲ. ಪೈಪ್ಗಳನ್ನು ಒಡಿತಾ ಇದ್ದಾರೆ ಈ ದಂಧೆಕೋರರು. ಆಮೇಲೆ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ. ಏನಾದರೂ ದಾಳಿ ಮಾಡೋಕ್ಕೆ ಹೋದರೆ ಇವರು ಟ್ಯಾಕ್ಟರ್ನ ಹರಿಸ್ಕೊಂಡು ಕೊಂದುಬಿಡ್ತಾರೆ. ಇವರು ಸಾಕಷ್ಟು ಘಟನೆಗಳಾಗಿದ್ದಾವೆ. ತಹಶೀಲ್ದಾರನ್ನೇ ಬಿಟ್ಟಿಲ್ಲ ಇವರು, ಪೊಲೀಸರನ್ನೇ ಬಿಟ್ಟಿಲ್ಲ ಇವರು. ಹಾಗಾಗಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಇದ್ದಾರೆ, ಆದರೆ ಅವರು ಕಣ್ಮುಚ್ಚಿ ಕೂತಿದ್ದಾರೆ. ಜಾಣ ಕುರುಡು ಅಂತಾರಲ್ಲ ಹಾಗೆ. ಬಳ್ಳಾರಿ ಅಂತ ಹೇಳಿದ್ರೆ ಗಣಿ ಅಂತಂದರೆ ಬಳ್ಳಾರಿ ಮೈನಿಂಗ್, ಕೋಟ್ಯಾನುಕೋಟಿ, ಸಾವಿರಾರು ಕೋಟಿ ವ್ಯಾಪಾರ ವಹಿವಾಟಾಗುತ್ತೆ ಅಂಥೇಳಿ. ಆದರೆ ಈಗ ಎಗ್ಗಿಲ್ಲದೆ ನಡೀತಾ ಇದೆ ಮರಳು ಮಾಫಿಯಾ. ಇದರ ಬಗ್ಗೆ ಧ್ವನಿ ಎತ್ತಕ್ಕೆ ಯಾರೂ ಇಲ್ವಾ? ಧೈರ್ಯ ಯಾರಿಗೂ ಇಲ್ವಾ? ಅಲ್ಲಿ ರೇಡ್ ಮಾಡೋಕ್ಕಾಗಲ್ವಾ? ಲೈಸೆನ್ಸ್ ಇದೆಯಾ ಇಲ್ವಾ? ಯಾರು ಹಾಗಾದ್ರೆ ಇವೆಲ್ಲ ಟ್ರ್ಯಾಕ್ಟರ್ಗಳು, JCBಗಳು, ಆಮೇಲೆ ದೊಡ್ಡ ದೊಡ್ಡ ವಾಹನಗಳ ಮೂಲಕ ಸಾಗಿಸ್ತಾ ಇದ್ದಾರೆ. ಒಂದು ಅಕ್ರಮ ಕೋಟೆಯನ್ನು ಇವರು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಪ್ರಭಾವಿಗಳ ಕೈವಾಡ ಇದರಲ್ಲಿ ಇರೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ. ಇವೆಲ್ಲ ಬಡವರು, ಮಧ್ಯಮ ವರ್ಗದವರು ಅಂತ ಅಂದ್ಕೊಂಡ್ರೆ ಇವೆಲ್ಲ ಮಾಡೋರು ರಾಜಕಾರಣಿಗಳೇ ಇರ್ತವೆ. ಅವ್ರ ಚೇಲಾಗಳು ಅಥವಾ ಅವ್ರ ಬಲಗೈ ಬಂಟರು ಯಾರೋ ಒಬ್ಬರು ಮಾಡ್ತಾ ಇರ್ತಾರೆ. ಅದನ್ನು ಪತ್ತೆ ಹಚ್ಚುವಂಥದ್ದು ಕೂಡ ಸುಲಭ, ಆದರೆ ಕ್ರಮ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಧೈರ್ಯ ಮಾಡ್ತಿಲ್ಲ ಯಾರು. ಯಾಕಂತ ಹೇಳಿದ್ರೆ ಮತ್ತೆ ನಮ್ಮ ಪ್ರಾಣಕ್ಕೆ ಎಲ್ಲಿ ಕೂತು ಬಂದುಬಿಡುತ್ತೋ ಅನ್ನುವಂಥ ಭಯ. ಸ್ಥಳೀಯರು ಆಕ್ರೋಶ ಹೊರ ಹಾಕ್ತಿದ್ದಾರೆ. ರೈತರು ಅವ್ರವ್ರ ಜಮೀನುಗಳಿಗೆ ನೀರು ಹಾಯಿಸ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಪೈಪ್ಲೈನ್ಗಳು ಒಡಿತಾ ಇದ್ದಾವೆ. ಆ ತುಂಗಭದ್ರೆ ಒಡಲನ್ನು ಬಗೆದು ಹಾಕ್ತಾ ಇದ್ದಾರೆ. ಇವೆಲ್ಲವೇನಾಗುತ್ತೆ ಅಂತ ಹೇಳಿದ್ರೆ ನಶಿಸಿ ಹೋಗ್ತವೆ. ಹಾಗಾಗಿ ಈ ಅಕ್ರಮ ಮರಳು ಗಣಿಗಾರಿಕೆಯನ್ನು ತಡಿಬೇಕಾದಂಥವರು ಗಪ್ಚುಪ್ಪಾಗಿದ್ದಾರೆ ಅಂತಂದರೆ ಅವ್ರಿಗೇನೋ ಹೋಗಿರ್ಬೋದು, ಸೂಟ್ಕೇಸ್ ಹೋಗಿರ್ಬೋದು. ಈ ರೀತಿ ಅನುಮಾನಗಳು ಸ್ಥಳೀಯರಿಂದ ವ್ಯಕ್ತವಾಗ್ತಾ ಇದ್ದಾವೆ. ಏನು ರೊಕ್ಕ ಬಂದಿಲ್ಲ, ನಾವು ಮಾಡಿದ್ದು ನಾನೇ ಮಾಡ್ಲಾದ್ರೆ ನಾವು ಓಲಡೆ ಅಂತಾರೆ ಅವ್ರು. ನಾವು ಹೇಳಿಲ್ಲ ಬಿಟ್ಟಿಲ್ಲ, ಸುಮ್ಮನೆ 7-8 ಗಾಡಿ ಹೊಡೆದ್ರೆ ನಾವೇನು ಜೊತೆಗೆ ಅದೇ ಬದುಕಿರ್ಬೇಕ? ನಾವು ಹೆಂಗೆ ಆಟ ತೋಡ್ಸಂತಂದ್ರೆ ಇವತ್ತು ಬೆಳಿಗ್ಗೆ ತೋಡಿಸಿದ್ವಿ. ಅವ್ರ ಜಾಗ ಬಂದಿದ್ದಿಲ್ಲ, ಫೋನ್ಯಾಗ ಮಾತಾಡಿ. ಜಾಗ ಬಂದಿಲ್ಲ, ಫೋನ್ಯಾಗ ಹೇಳಿದ್ರೆ ಆಟ ತೋರಿಸ್ಬಿಟ್ಟಿವಿ. ನಮ್ಮದು ಹೊಳ ಇದು ಇರ್ತಾವ. ಇವಾಗ ಪಂಚಾಯತ್ನಾಗ ಅಮೌಂಟ್ ಇಲ್ಲ ಅಂತಾರೆ. ನಾವು ಅನಾದಿ 24 ಗಂಟೆ ಹೆಂಗೆ ಕೊಡ್ತಾರೆ ರೊಕ್ಕ ಅವ್ರು? ಇವಾಗ 1 ಸಲ ಕೊಡ್ತಾರೆ, 2 ಸಲ ಕೊಡ್ತಾರೆ, 4 ಸಲ 5 ಸಲ 8 ಸಲ ಹೋದ್ರೆ ರೊಕ್ಕ ಹೆಂಗೆ ಕೊಡ್ತದೆ ಪಂಚಾಯತ್ನಾಗ? ಎಷ್ಟು ಸಾರಿ ಹೇಳ್ತಾರೆ ಯಾವ ರೀತಿ ಪೈಪ್? ಇವಾಗ 5, 7, 8, 9 ಸಾರಿ ಇವಾಗ ಹೊಡೆದಿರೋದು. ಅದು 9 ಸಾರಿ ರೊಕ್ಕ ಹೆಂಗೆ ಕೊಡ್ತಾರೆ ಅಮೌಂಟ್ ಅವರು? ಏನೋ ಒಂದಪ್ಪ ಎರಡಪ್ಪ ಅಮೌಂಟ್ ಕೊಡ್ತಾರ. ಈತ ಮಾಡ್ಸೋಣ ಇನ್ನು 40,000 ಬರೋದೈತಿ, ಇನ್ನೂ ಅಮೌಂಟ್ ಇಲ್ಲ ಅಂತಾರೆ ಪಂಚಾಯತ್ಯಾಗ. ಅದೇ ಬೋರ್ ಹಾಕ್ಸೋಣ, ಇನ್ನೂ 4 ತಿಂಗಳಾಯ್ತು ರೊಕ್ಕ ಬರೋಕ್ಕಿಲ್ಲ.
ರೊಕ್ಕ ಬರೋಕ್ಕಿಲ್ದಾಗ ಇವಾಗ ಮಾಡ್ಸಂತಂದ್ರೆ ಇದು ಏನು ಹೇಳ್ತಾರೆ ಅಧ್ಯಕ್ಷರ ಇವಾಗ ರೊಕ್ಕ ನಾನೆಲ್ಲಿ ಕೊಡ್ಲಪ್ಪ ರೊಕ್ಕ ಮಾಡಿಸಿದ್ದೆ ಬಂದಿಲ್ಲ ಅಂತಾರ. ನಾವು ಅಧ್ಯಕ್ಷರಿಗೆ ಹೇಳ್ಬೇಕಿಲ್ಲ, ನಾವು ಮೆಂಬರ್ಗಳು ಇದು ಹೇಳ್ಬೇಕಿಲ್ಲ ನಾವು ಅಧ್ಯಕ್ಷಿಗೆ ರೊಕ್ಕ ಬಂದಿಲ್ಲಪ್ಪ ನಾವು ಮಾಡಿದ್ದು ನಾನೇ ಮಾಡ್ಲಾದ್ರೆ ನಾವು ಓಲ್ರೆಡಿ ಅಂತಾರೆ ಅವ್ರು. ನಾವು ಹೇಳಿಲ್ಲ ಬಿಟ್ಟಿಲ್ಲ ಸುಮ್ಮನೆ 7-8 ಗಾಡಿ ಹೊಡೆದ್ರೆ ನಾವೇನು ಹೇಳ್ತಕ್ಕ ಅದೇ ಬದುಕಿರ್ಬೇಕ ನಾವು ಹೆಂಗೆ. ಯಾರ ಹತ್ರ ಯಾರ ಹತ್ರ ಯಾರ ಹತ್ರ ಯಾರ ಹತ್ರ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಮಾಫಿಯಾ ನಡೀತಾ ಇದೆ. ನೋಡಿ, ರೈತರು ಹೇಳ್ತಾ ಇದ್ದಾರೆ, ನಮ್ಮ ಕಷ್ಟವನ್ನು ಕೇಳೋರು ಯಾರೂ ಇಲ್ಲ, ನಮ್ಮ ಜಮೀನುಗಳು ಹಾಳಾಗ್ತಾ ಇದೆ, ಪೈಪ್ಲೈನಲ್ಲಿ ಎಲ್ಲವೂ ಕೂಡ ಅಂದರೆ ನೀರು ಬರ್ತಾ ಇಲ್ಲ ಅಂಥೇಳಿ. ಅಂದರೆ ಇವ್ರೇನು ಮಾಡ್ತಿದ್ದಾರೆ, ನದಿಯ ಒಡಲನ್ನು ಕೂಡ ಬಗಿತಾ ಇದ್ದಾರಲ್ವಾ. ಈ JCBಗಳ ಗರ್ಜನೆಯಿಂದಾಗಿ ಏನಾಗ್ತಾ ಇದೆ, ಪೈಪ್ಗಳು ಒಡೆದು ಹೋಗ್ತಾ ಇದ್ದಾವೆ, ನೀರಲ್ಲೇ ಸೋರು ಹೋಗ್ತಾ ಇದೆ. ಇವರು ರಿಪೇರಿ ಮಾಡುವಂಥ ಕೆಲಸನೂ ಕೂಡ ಮುಂದಾಗ್ತಾ ಇಲ್ಲ ಮಾಡಿಕೊಡೋಕೆ. ಅಂದರೆ ಇಲ್ಲಿ ನಡೀತಾ ಇರೋದು ಅಕ್ರಮನೇ, ಮಾಡ್ತಾ ಇರೋದು ಅವ್ಯವಹಾರ. ಅದರಲ್ಲಿ ಮತ್ತೆ ದೌರ್ಜನ್ಯಗಳು, ಕೇಳೋಕೆ ಹೋದರೆ ಹಲ್ಲೆಗಳನ್ನು ಮಾಡ್ತಾರೆ, ಕೊಲೆ ಮಾಡುವಂಥ ಹಂತಕ್ಕೆ ಹೋಗಿರ್ತಾರೆ ಇವರು. ಯಾಕಂತಂದರೆ ಈಗ ಆಯ್ತಪ್ಪ, ಮಧ್ಯರಾತ್ರಿ ನಾವು ರೇಡ್ ಮಾಡೋಕೆ ಹೋದ್ವಿ ಅಂತ ಅಂದ್ಕೊಳ್ಳಿ, ಅವ್ರದ್ದೊಂದು ಗ್ಯಾಂಗ್ ಇರುತ್ತೆ, 40ರಿಂದ 50 ಜನ, ಒಂದು ಥರ ದಾಂಡಿಗರು ಇರ್ತಾರಲ್ಲ ಹಂಗಿರ್ತಾರೆ ಅವರು. ಅಟ್ಯಾಕ್ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ, ಅಂದರೆ ರೇಡ್ ಮಾಡೋದಪ್ಪ ಏನಿದೆಯೋ ಪರಿಶೀಲನೆ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಅದಕ್ಕೆ ಅವಕಾಶನೇ ಮಾಡಿಕೊಡೋದಿಲ್ಲ. ಸ್ಥಳೀಯರ ಕೈವಾಡ ಕೂಡ ಇರುತ್ತೆ ಇದರಲ್ಲಿ, ಪ್ರಭಾವಿಗಳ ಕೈವಾಡ, ಅಧಿಕಾರಿಗಳಿರ್ತಾರೆ, ಪೊಲೀಸರು ಕೂಡ ಇದರಲ್ಲಿ ಶಾಮೀಲಾಗಿರ್ತಾರೆ ಅನ್ನುವಂಥ ಆರೋಪ ಇದೆ. ಇಲ್ಲದೇ ಇದ್ದರೆ ಇಷ್ಟು ರಾಜಾರೋಷವಾಗಿ ಮಾಡಲಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ಕುಮ್ಮಕ್ಕಿದ್ದೇ ಇರುತ್ತೆ, ಸಪೋರ್ಟ್ ಇಲ್ಲದೆ ಮಾಡೋಕ್ಕಾಗಲ್ಲ. ಅದು ಅಕ್ರಮನೋ ಸಕ್ರಮನೋ ಒಬ್ಬರಾದರೂ ಪ್ರಶ್ನೆ ಮಾಡ್ತಾ ಇದ್ದಾರಾ? ಮತ್ತೆ ದೊಡ್ಡದಾಗಿ ಭಾಷಣ ಮಾಡ್ತಾರೆ, ಬಳ್ಳಾರಿ ನಗರವನ್ನು ಅಥವಾ ಬಳ್ಳಾರಿ ಜಿಲ್ಲೆಯನ್ನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಗಣಿ ಮೂಲಕ ರಾಷ್ಟ್ರಮಟ್ಟದ ಖ್ಯಾತಿಯನ್ನು ಪಡಿಸಿದೆ ಬಳ್ಳಾರಿ ಜಿಲ್ಲೆ, ಗಣಿ ಅಕ್ರಮದ ಮೂಲಕ. ಮತ್ತೆ ಈಗ ಅವ್ಯಾಹತವಾಗಿ ಈ ಮರಳು ಮಾಫಿಯಾ ದಂಧೆ ನಡೀತಾ ಇದೆ. ದಂಧೆಕೋರರಿಗೆ ಒಂದು ರೀತಿ ಹಳೆ ಚಾಳಿಯನ್ನು ಮುಂದುವರಿಸಿದ್ದಾರೆ. ಯಾರಾದರೂ ಪ್ರಶ್ನೆ ಮಾಡಿದ್ರಾ? ಅವ್ರಿಗೊಂದು ಸ್ವಲ್ಪ ಮಾಮೂಲಿ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನಾದರೂ ಪ್ರಶ್ನೆ ಮಾಡಿದ್ರಾ? ಅವ್ರನ್ನ ಬಾಯಿ ಮುಚ್ಚೋದು ಹೆಂಗಂತನೂ ಇವ್ರಿಗೆ ಚೆನ್ನಾಗಿ ಗೊತ್ತು. ಇವೆಲ್ಲವೂ ಕೂಡ ವೆಲ್ಡ್ ಪ್ಲ್ಯಾನ್ ಆಗಿ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡೋ ಹಾಗೇ ಇಲ್ಲ, ಕಣ್ಮುಂದೆ ನಡೀತಾ ಇದೆ, ಪ್ರಶ್ನೆ ಮಾಡೋ ತಾಕತ್ತು ಯಾರಿಗೂ ಇಲ್ಲ. ಆ ತಾಕತ್ತು ಬರಬೇಕು ಅಂತ ಹೇಳಿದ್ರೆ ಅದು ಯಾವ ಅಧಿಕಾರಿ ಬರಬೇಕು ಗೊತ್ತಿಲ್ಲ, ಅದು ಯಾವ ಜನಪ್ರತಿನಿಧಿಗಳು ಬರಬೇಕು ಗೊತ್ತಿಲ್ಲ. ಮಾಮೂಲಿಯಾಗಿ ನಡ್ಕೊಂಡು ಹೋಗ್ತಾ ಇದೆ, ಅವಕಾಶ ಇಲ್ಲ. ಪರ್ಮಿಷನ್ ಇರುತ್ತೆ, ಲೈಸೆನ್ಸ್ಗಳಿರುತ್ತೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ ಅದು ಸಕ್ರಮವಾಗಿ ಮಾಡಬೇಕಾಗತ್ತೆ. ಅಕ್ರಮವಾಗಿ ನಾನು ಹೋಗಿ ಅಲ್ಲೇನೋ JCB ತೊಗೊಂಡು ಟ್ರ್ಯಾಕ್ಟರ್ ತೊಗೊಂಡು ಹೋಗಿ ಮರಳನ್ನು ಎತ್ಕೊಂಡು ಬರ್ತೀನಿ ಅಂದರೆ ಅಲ್ಲಿ ಅವಕಾಶ ಸಿಗೋದಿಲ್ಲ. ಆದರೆ ಇವರು ಪ್ರಭಾವವನ್ನು ಬೀರಿ ಈ ರೀತಿ ಅವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರಿದ್ದಾರೆ ರಮೇಶ್ ಅವರು. ರಮೇಶ್ ಅವರು ನಮಸ್ಕಾರ. ನಮಸ್ಕಾರ ಸರ್. ಬಳ್ಳಾರಿ ಅಂತಂದರೆ ಈ ಗಣಿ ಮಾಫಿಯಾ, ಗಣಿ ಮೂಲಕ ಹೆಸರುವಾಸಿಯಾಗಿತ್ತು, ಈಗ ಅಕ್ರಮ ಮರಳು ಮಾಫಿಯಾ ಹೆಸರುವಾಸಿ ಆಗ್ತಿದೆ ಅಂತ ಹಾಗಾದ್ರೆ? ಇದು ಸರ್ ನಮ್ಮದು ಇದು ಸುರಗುಂಪ ಚಣಕ್ನೂರು, ಸುರಗುಂಪ ತಾಲೂಕು ಚಣಕ್ನೂರು ಗ್ರಾಮ. ಓಕೆ. ಅಲ್ಲಿ ಯಾವ ರೀತಿ ಮರಳು ಇದು ಮಾಡ್ತಿದ್ದಾರೆ ಸರ್? ಈಗ ಸಾಗಾಟ ಮಾಡ್ತಿದ್ದಾರೆ, ಪರ್ಮಿಷನ್ ಇದೆಯಾ ಇವ್ರಿಗೆ?
ಪರ್ಮಿಷನ್ ಏನಿಲ್ಲ ಸರ್, ಏನಿಲ್ಲ. ಅದು ಏನೋ ಒಂದು ಗಾಡಿಗೆ ಒಂದು 5,000 ಕೊಡ್ತಾರ, ಒಂದು ಗಾಡಿಗೆ 4 ಗಾಡಿ ಹೊಡಿತಾರ. ಅದಕ್ಕಾಗಿ SI ಸಾರ್ ಹೇಳಿದ್ವಿ, ಹೇಳಿ ಸಾಕಾದ್ಮೇಲೆ ಅವ್ರು ಏನ್ ಮಾಡಿದ್ರು, SI ದವರು 8-10 ಗಾಡಿ ಟ್ಯಾಕ್ಟರ್ ಇದೆ ನೋಡ್ರಿ ರಾತ್ರಿ ಅಂತಂದ್ರೆ, ಬೆಳಗ್ಗೆ ನೀನು ಜೇಸಿ ಬಿಟ್ಟು ಅಡ್ಡ ತೋರಿಸ್ಬಿಡು, ಹೋಗಕ್ ಬರ್ಲಾರ್ದಾಗ ಮಾಡ್ರಿ ನೀವು ಅಂತ ಹೇಳ್ಬಿಟ್ರು. ಹೋಗಕ್ ಬರ್ಲಾರ್ದಾಗ ಮಾಡ್ಬಿಟ್ಟು ಒಂದು 600 ಸಾವಿರ ಇಟ್ಟು ಅಡ್ಡ ತೋಡಿಬಿಟ್ಟಿವಿ. ಇವಾಗ ಮತ್ತೆ ಮತ್ತೆ ಅಂಗಡಿಗೆ ಹೋಗ ಬನ್ನಿ, ಎತ್ತುಗಳು ಗುಡಿಯಾಕ ಇಂಜಿನ್ ನಿಲ್ಸ್ಕೊಂಡು ಗಾಡಿ ತೊಳ್ಕೊಂಬರಕ್ ಇಲ್ಲ ಅಂತಂದ್ರು. ಅದಕ್ಕೆ ಬೇರೆ ಇಂಜಿನ್ ಇಂದ ಹೋಗಿ ತೊಳ್ಕೊಂಡ್ ಗಾಡಿ ನೀರಿನಾಗ ತೊಳ್ಕೊಂಬರಕ ಮಾಡಿಕೊಟ್ಟಿವಿ ಸೈಡು. ಟ್ರಾಲಿ ಹೋಗ್ಬೇಕಂತಾರ ಅವ್ರು, ಟ್ರಾಲಿ ಹೋಗ್ಬೇಕಂದ್ರೆ ನಿಮ್ಗೆ ಇಷ್ಟ, ನಾವು ತೋಡಿಬಿಟ್ಟಿವಿ ಆಗೈತೆ, ನಾವೇನು ಮಾಡಕ್ ಆಗ್ಕಲ್ಲ, ನೀವು ಏನನ್ನ ಮಾಡ್ರೆ. ತುಂಗಭದ್ರಾ ನದಿಯಲ್ಲಿ ಇದೇ ಮಾಡ್ತಿದಾರಲ್ವಾ ಇದು? ತುಂಬಾ ದಿನ ಸರ್, ತುಂಬಾ ದಿನ ಆಯ್ತ್ರಿ. ಸುಮ್ಮನೆ ಇವರು ಶಾಸಕರ ಮೇಲೆ ಹೇಳೋದು, ತಾವೇ ಎಲ್ಲ ಮಾಡೋದು ಆಟವು. ಅವ್ರ ಪಾಪ ಶಾಸಕರ ಅವ್ರು ಯಾಕೆ ಹೇಳಕ್ ಗೊತ್ತಾರ? ಅವ್ರು ಊರು ಓಟ್ ಹಾಕ್ಕೊಂಡು ಗೆದ್ದಿರ್ತಾರ, ಊರಾಗ ತೊಂದರೆ ಮಾಡಕ್ಕ ಯಾರು ಹೇಳಕ್ಕಲ್ಲ. ಶಾಸಕರ ಜನಪ್ರತಿನಿಧಿ ಆದ್ಮೇಲೆ ಯಾರು ಹೇಳಲ್ಲ ಮಾಡಕ್ಕ. ಅವ್ರು ಏನ್ ಹೇಳ್ತಾರ, ಶಾಸಕರು ತಪ್ಪು ಮಾಡ್ರಪ್ಪ ಅಂತ ಹೇಳ್ತಾರ. ಇವ್ರು ಸಪ್ಪಳದಂಗ ಹೋಗೋದು ಸಾರ್, ಅವ್ರು ಸ್ಟೇಷನ್ ಮಾತಾಡೋದು, ರಾತ್ರಿ ಹೊಡೆದ್ರ ಅವ್ರನ್ನ ನಾವನ್ನ ಮೆಂಬರ್ ಆಗಿ ಏನ್ ಮಾಡಕ್ಕ ಸರ್? ನಾವು ಬೆಳತಕ್ಕ ನಲ್ಲಕ್ಕ ಏನ್ ಮಾಡಕ್ಕ? ನಾವು ಮಾಡ್ಕೊಂಡಿರ್ತೀವಿ, ಬೆಳತಾನ ಹೊಡೆದ್ರೆ ಯಾವ್ದು ಯಾರು ಹೊಡಿತೈತೆ ಯಾರಿಲ್ಲ ಅಂತ ಏನ್ ಹೇಳಕ್ಕ? ನಿಜ. ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ಮಲ್ಲಯ್ಯ ಇದ್ದಾರೆ ಈ ಬಗ್ಗೆ ಮಾತಾಡೋಕ್ಕೆ ಸ್ಥಳೀಯರು. ಹುಲ್ಗಯ್ಯ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಎಗ್ಗಿಲ್ಲದೆ ನಡೀತಾ ಇದೆ ಈ ಮರಳು ಮಾಫಿಯಾ. ಅಲ್ಲ, ಪ್ರಶ್ನೆ ಮಾಡೋಕೆ ಯಾರಿಗೂ ಅಲ್ಲಿ ತಾಕತ್ತು ಅನ್ನೋದೇ ಇಲ್ವಾ ಹಾಗಾದ್ರೆ ಬಳ್ಳಾರಿಯಲ್ಲಿ ಅಂತ ನಮ್ಮ ಪ್ರಶ್ನೆ. ಸರ್, ತಾಕತ್ತು ಎಂಬುದು ಇದೆ ಸರ್. ಕೆಲವರು ಪ್ರಶ್ನೆ ಮಾಡ್ತಾ ಇದ್ರೆ ಇಲ್ಲಿ ಕೆಲವರು ದೊಡ್ಡ ಒಂದು ಇದು ಇದೆ ಸರ್ ಇದರಲ್ಲಿ. ಈ ರೀತಿ ಇರೋದ್ರಿಂದ ಯಾರು ಪ್ರಶ್ನೆ ಮಾಡ್ತಾರೋ ಅವ್ರ ಮೇಲೆ ಜೀವ ಬೆದರಿಕೆ ಹಾಕಂತ ವಿಚಾರಗಳು ಬರ್ತಾ ಇರೋದ್ರಿಂದ ಕೆಲವು ಪತ್ರಕರ್ತರ ಮೇಲೆ ಜೀವ ಬೆದರಿಕೆ ನಡೀತಾ ಇದೆ. ಹೌದು. ಆಮೇಲೆ ಎಲ್ಲ ಕಡೆ ನೋಡ್ತಾ ಇದ್ರಿ, ತಮಗೆ ತಿಳಿದಂಗೆ ಈಗ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಏನಾದ್ರೂ ಒಂದು ಇದು ಮಾಡಿ ಪ್ರಭಾವ ಬಳಸಿ ಏನೋ ಮಾಡ್ತಾರೆ ಎಲ್ಲ. ಹೌದು ಸರ್, ಈ ರೀತಿ ಇರೋದ್ರಿಂದ ತಹಶೀಲ್ದಾರ್ನೇ ಬಿಟ್ಟಿಲ್ಲ ಸರ್. ಟ್ರಾಕ್ಟರ್ ಹಾರಿಸಿ ಕೊಲೆ ಮಾಡಿದ್ದಾರೆ, ಲಾರಿ ಹಾರಿಸಿ ಕೊಲೆ ಮಾಡಿದ್ದಾರೆ, ಪೊಲೀಸರನ್ನೇ ಬಿಟ್ಟಿಲ್ಲ ಇವರು. ಈ ರೀತಿ ಇರೋದ್ರಿಂದ ಬಹಳ ಕಷ್ಟ ಆಗ್ಬಿಡುತ್ತೆ ಸರ್. ಈಗ ಪ್ರಶ್ನೆ ಮಾಡೋರೇ ಇಲ್ಲಂಗ ಆಗ್ಬಿಡುತ್ತೆ. ಯಾಕಂದ್ರೆ ಇವರು ದಬ್ಬಾಳಿಕೆ ಮುಂದೆ ಪ್ರಶ್ನೆ ಮಾಡೋರು ಎಲ್ಲರೂ ಜೀರೋ ಆಗ್ಬಿಡುತ್ತೆ. ಅಂದ್ರೆ ಪ್ರಭಾವಿಗಳ ಸಹಕಾರ ಇಲ್ಲದೆ ಇದೆಲ್ಲ ನಡೆಯಕ್ಕೆ ಸಾಧ್ಯ ಇಲ್ಲ ಸರ್. ಸರ್, ಇರ್ತದೆ, ಮತ್ತೆ ಅದು ತೆರೆಮರೆಯಲ್ಲೇ ಇರ್ತದೆ, ಬಟ್ ಅದು ಗೊತ್ತಾಗಂಗಲ್ಲ. ಅದು ನೇರವಾಗಿ ಯಾರಿಗೂ ಗೊತ್ತಾಗಂಗಲ್ಲ ಅದು. ಕರೆಕ್ಟ್. ಬಟ್ ಯಾವ ರೀತಿ ಅನಾನುಕೂಲ ಆಗ್ತಿದೆಯಾ ಅಂತ ಈ ಒಂದು ಮರಳು ಮಾಫಿಯಾದಿಂದ ತಮ್ಮ ಭಾಗದಲ್ಲಿ? ಸರ್, ಇದರಿಂದ ಅಂತರ್ಜಲ ಮಟ್ಟ ಕುಸಿತೈತೆ. ಹೌದು. ಆಮೇಲೆ ಯಥೇಚ್ಛವಾಗಿ ಮರಳು ತೆಗೆದ್ರಿಂದ ಮರಳಿನಲ್ಲಿ ಮೊದಲು ಒಳ್ಳೆ ಸಿಹಿ ನೀರು ಬರ್ತಾ ಇತ್ತು ಸರ್, ಮೊದಲು 25-30 ವರ್ಷ ಕೆಳಗ. ಓಕೆ. ಈಗ ಈ ರೀತಿ ಮರಳು ಎತ್ತೋದ್ರಿಂದ ಕಂಪ್ಲೀಟ್ ಇದು ಉಪ್ಪಿನಿಂದ ಕೂಡಿರ್ತಕ್ಕಂಥ ಕಹಿ ನೀರು ಬರ್ತಾ ಇದೆ ಸರ್. ಓಕೆ. ಈ ನೀರನ್ನು ಬಳಸೋದ್ರಿಂದ ಭೂಮಿಗೆ ಬಹಳ ತೊಂದರೆ ಇದೆ ಸರ್. ಆಮೇಲೆ ಜನರನ್ನು ಕುಡಿಯಂತ ಪರಿಸ್ಥಿತಿ ಇಲ್ಲ ಇದು. ಆಮೇಲೆ ಪೈಪ್ ಲೈನ್ ಎಲ್ಲ ಒಡೆದು ಹೋಗ್ತಿದಾವ್ರೆಲ್ಲ JCB. ಹೌದೌದು. ಈ ಪಂಚಾಯತಿಯಿಂದ ಅಳವಡಿಸಿರ್ತಕ್ಕಂಥ ಗ್ರಾಮಗಳಲ್ಲಿ ಬಹಳಷ್ಟು ತೊಂದರೆ ಕೊಡ್ತಾ ಇದಾರೆ ಸರ್. ಅದನ್ನ ಏನು ಮಾಡಕ್ ಆಗ್ತಾ ಇಲ್ಲ, ಕಡಿವಾಣನೇ ಹಾಕಕ್ ಆಗ್ತಾ ಇಲ್ಲ ಸರ್. ಈಗ TV5 ಗಮನಕ್ಕೆ ಬಂದಿದೆ ಸರ್. ನಾವು ಕೂಡ ನಿಮ್ಮ ಜೊತೆಗೆ ಇರ್ತೀವಿ. ಆದಷ್ಟು ಬೇಗ ಈ ಒಂದು ಅಕ್ರಮ ಮಾಫಿಯಾಗೆ ಒಂದು ಮುಹೂರ್ತ ಇಡ್ಬೇಕು ಸರ್. ಸರ್, ಆಯ್ತು, ನಿಮ್ ಸಹಕಾರ ಇದ್ರೆ ಮಾಡಂತವ್ರು ಸರ್. ಅಲ್ಲ, ಬಟ್ ಒಂದು ಸ್ಥಳೀಯರು ಕೂಡ ಇದ್ರ ಬಗ್ಗೆ ಒಂದ್ ರೀತಿ ಭಯದ ವಾತಾವರಣ ನೀವು ಹೇಳ್ದಂಗೆ ಅಲ್ವಾ? ಬರೀ ಇದೇ ಆಗ್ತಾ ಇದೆ. ಹೌದು ಸರ್, ಹೌದು. ಯಾರು ಪ್ರಶ್ನೆ ಮಾಡ್ತಾರ ಅವ್ರ ಮೇಲೆ ಕೊಲೆ ಬೆದರಿಕೆ ಆಯ್ತಾರೆ. ಕೆಲವು ಗುಂಪಿದೆ ಸರ್ ಇದರಲ್ಲಿ. ಅದೇ ದಂಧೆ ಮಾಡ್ತಕ್ಕಂಥ ಗುಂಪುಗಳಿದಾವೆ. ಕರೆಕ್ಟ್. ಅಲ್ಲ, ರಾತ್ರಿ ಟೈಮಲ್ಲಿ ಹೋದ್ರೆ ಮುಗಿತದೆ ಸರ್, ಹೊಡೆದು ಕಳಿಸ್ಬಿಡ್ತಾರೆ ಅಂತ. ಅದೇ ಸರ್, ಅದಕ್ಕೆಲ್ಲ ಏನು ಅಥಾರಿಟಿ ಏನು ಇರಂಗಿಲ್ಲ, ಆಧಾರ ರಹಿತ ಇದೆ. ನೋಡಿ, ಈ ಬಗ್ಗೆ ಮಾತಾಡಲಿಕ್ಕೆ ಬಸವರಾಜ್ ಅವರು ಇದ್ದಾರೆ, PDO ಅವರು ಮಾತಾಡಲಿಕ್ಕೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ಈಗ ಸಿರುಗುಪ್ಪ ತಾಲೂಕು ಚಾಣಕ್ನೂರು, ಬಗ್ಗೂರು ಸುತ್ತಮುತ್ತ ಅಕ್ರಮ ಮರಳು ದಂಧೆ ನಡೀತಾ ಇದೆ ಸರ್. ತಮ್ಮ ಗಮನಕ್ಕೆ ಬಂದಿದೆ ಸರ್. ಗಮನಕ್ಕೆ ಬಂದರೂ ಕೂಡ ಯಾಕೆ ತಾವು ಸೈಲೆಂಟ್ ಆಗಿದ್ದೀರಿ? ಸೈಲೆಂಟ್ ಆಗಿಲ್ಲ ಸರ್, ನಾವು ಇದ್ರ ಬಗ್ಗೆ ಎಲ್ಲ ಇದು ಮಾಡಿದ್ದೀವಿ. ಅಲ್ಲ, ಸೈಲೆಂಟ್ ಆಗದೆ ಇದ್ರೆ ನಡೀತಾ ಇರಲಿಲ್ಲ, ಅದು ಕಂಟಿನ್ಯೂ ಆಗ್ತಾ ಇರಲಿಲ್ಲ. ಇಲ್ಲ, ಕಂಟಿನ್ಯೂ ಆಗಿಲ್ಲ ಸರ್. ಅದೇ ಊರಿನರು ನಮ್ಮ ಪೈಪ್ ಲೈನ್ ಇರುತ್ತೆ ಮನೆಗೆ ಅಂತೇಳಿ ಹೊಡ್ಕಂತಾರೆ ಸರ್, ಇದು ಮಾಡ್ತಾರೆ ಸರ್. ಅದು ಬಟ್ ಅದು ನಮ್ಮ ಪೈಪ್ ಲೈನ್ ಎಲ್ಲ ಹಾಳಾಗಿರೋದಕ್ಕೆ ಮೊನ್ನೆ ದಾರಿ ಬಂದ್ ಮಾಡಿಸಿ ತೋಡಿಸಿ ಇದು ಮಾಡಿದೀವಿ ಸರ್. ಅದನ್ನು ನಮ್ಮ ಮೇಲೆ ದೌರ್ಜನ್ಯ ಮಾಡಿದಾರೆ ಮತ್ತೆ.
ಅಲ್ಲ ಸರ್, ತಮ್ಮಂಥ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಆದರೆ ಜನಸಾಮಾನ್ಯರ ಪ್ರಶ್ನೆ ಮಾಡೋಕೆ ಹೆಂಗೆ ಅವಕಾಶ ಇರುತ್ತೆ ಅಲ್ಲಿ? ಆ ಜನಸಾಮಾನ್ಯರ ನನಗೊಬ್ಬನ ಪ್ರಶ್ನೆ ಮಾಡ್ತಾನೆ ಸರ್, ನಿನಗೇನು ಅಧಿಕಾರ ಇದೆ ದಾರಿ ಬಂದ್ ಮಾಡಿ ಮಾಡ್ಬೇಕಂತ ಕೇಳ್ತಾನೆ. ಅಲ್ಲ ಸರ್, ಮರಳುಗಾರಿಕೆ ನಡೀತಾ ಇರೋದಂತೂ ಸತ್ಯ ಅಲ್ವ ಸರ್ ಅಲ್ಲಿ? ಅಕ್ರಮ, ಅದು ಅಕ್ರಮ ಅಂತಾನೆ ನಾನು ಹೇಳಿದ್ದೀನಿ ಸರ್ ಅವ್ರಿಗೆ. ನಾ ಹೇಳಿದ್ರೆ ಸರ್ ಮನೆಗೆ ಹೋದ್ರೆ ಸೆಕೆಂಡ್ರಸನ ಕೇಳಿ ಪರ್ಮಿಷನ್ ತಗೋಬೇಕಂತ ಹೇಳಿದ್ವಿ. ಮೈನ್ಸ್ ಅಂಡ್ ಜ್ಯುವೆಲರ್ಸ್ಗೆ ಅದು ಏನದ ದುಡ್ಡು ಕಟ್ಟಿ ಮಾಡಿಕೋಬೇಕಂತ ಹೇಳಿದ್ವಿ ಸರ್. ಅಲ್ಲ ಸರ್, ಅದಕ್ಕೆ ಅದರದೇ ಆದಂತಹ ನಿಯಮಗಳು ಇರ್ತಾವಲ್ಲ ಸರ್? ಅದು ಹೇಳಿದ್ದೀನಿ ಸರ್ ಆ ವಿಚಾರಕ್ಕೆ. ಅಲ್ಲ ನಿಮಗೆ ಯಾರ ಕಡೆಯಿಂದ ಸರ್, ಯಾರ ಕಡೆಯಿಂದ ಬೆದರಿಕೆಗಳು ಅಂತ? ಅಲ್ಲ ಅವ್ರು ಹೆಸರು ಗೊತ್ತಿಲ್ಲ ಸರ್, ಯಾರೋ ಒಬ್ಬ ತಮ್ಮ ಪರ್ಸನ್ ಫೋನ್ ಮಾಡಿದ್ದ, ನೀವು ದಾರಿ ಬಂದ್ ಮಾಡಿರಿ, ನಾವು ಅಗ್ರಕ್ಕೆ ಹೋಗದಂಗ ಏನ್ಕಂದ. ಅಗ್ರಕ್ಕೆ ಹೋಗಕ್ಕೆ ಏನ್ ತೊಂದ್ರೆ ಮಾಡಿಲ್ಲಪ್ಪ, ಬಂಡಿ ಎತ್ತುಗಳು ಹೋದಕ್ಕ ನಾವು ದಾರಿ ಮಾಡಿಸ್ಕೊಡ್ತೀನಿ, ನಮ್ದು ಕುಡಿಯೋ ನೀರಿನ ವ್ಯವಸ್ಥೆ ಹಾಳಾಗಿ ಹೋಗ್ತದ ಅಂತ ಹೇಳಿದ್ರು ಸರ್. ಅಲ್ಲ ತಾವು ಮೇಲಾಧಿಕಾರಿಗಳ ಗಮನಕ್ಕೆ ತರಬಹುದಾಗಿತ್ತಲ್ವಾ ಅಂತ? ತರ್ತೀನಿ ಸರ್, ಇವತ್ತು ಮೀಟಿಂಗ್ ಅದಕ್ಕಾಗಿ ಪೂರ್ತಿ ಕರ್ತೀನಿ. ಇವತ್ತು MLS ಸರ್ ಮೀಟಿಂಗ್ ತೊಂತಾರ, ಅವ್ರ ಗಮನಕ್ಕೆ ತರ್ತೀನಿ. ಅಲ್ಲ, ಕುಡಿಯೋ ನೀರಿಗೆ ತೊಂದರೆ ಆಗ್ತಿದೆ ಅನ್ನೋದು ತಮ್ಮ ಗಮನಕ್ಕೆ ಬಂದಿದೆ ಅಲ್ವ ಸರ್ ಅಲ್ಲಿ? ಸರ್ ಇದು ನಾನು 3 ಸಲ ಮಾಡಿದ್ದೀನಿ, ಅದ್ರಂಗ ರಿಪೇರಿ ಮಾಡ್ತಿದ್ದೆ. ಅಲ್ಲ, ಇದಕ್ಕೆ ಬ್ರೇಕ್ ಆಗೋದೇ ಅಲ್ವಾ ಹಾಗಾದ್ರೆ? ಬ್ರೇಕ್ ಸರ್ ನಾನು ಒಬ್ಬನೇ, ಅದು ಕಂದಾಯದವರು ಎಲ್ಲರೂ ಸೇರ್ಕೊಂಡು ಇದ್ ಮಾಡ್ಬೇಕು ಸರ್. ಅದೇ ಗಣಿ ಭೂ ವಿಜ್ಞಾನ ಇಲಾಖೆ ಅವರೆಲ್ಲ ಎಲ್ಲ ಸರ್, ಗಣಿ ಭೂ ವಿಜ್ಞಾನ ಇಲಾಖೆಯವರು ಹಳೆಕೋಟೆ ಬ್ಲಾಸ್ಟ್ ಆಗಿ ಊರೆಲ್ಲ ಹೊಗೆ ಹೊಡೆದು ಪೊಲೀಸ್ ಕಂಪ್ಲೇಂಟ್ ಮಾಡಿ ಎಲ್ಲ ಮಾಡಿದ್ರು, ಅವ್ರು ಅದನ್ನ ಬಂದ್ ಮಾಡಕ್ ಆಗೋಲ್ರಿ. ಅಲ್ಲ ನಮ್ಗೆ ಸರ್, ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಏನು ಸಾಧ್ಯನೋ ಅದನ್ನ ಮಾಡಿ ಅಂತ ಅಷ್ಟೇ ನಮ್ದು. ಅಲ್ಲ ಅದನ್ನು ಒಪ್ಕೊಂತೀನಿ ಸರ್, ನಾನು ಎಷ್ಟು ಸಾಧ್ಯಕ್ಕಷ್ಟು ನಾನು ಕಂಪ್ಲೇಂಟ್ ಮಾಡಿ ಇದ್ ಮಾಡ್ತೀನಿ ಸರ್. ಟ್ರ್ಯಾಕ್ಟರ್ ರಾತ್ರಿ ಟೈಮ್ ಹೋಗಿ ಬೆಳಗಿನ ಜಾವ ಹಂಗ ಮಾಡ್ತಿರ್ತ ಅದೇ ಊರವರು ಇದ್ ಮಾಡ್ತೀನಿ ಸರ್ ಅದು. ಅಲ್ಲ ನೀವು ಮತ್ತೆ ಪ್ರಭಾವಿಗಳ ಫೋನ್ ಬೆದರಿಕೆಗಳಿಗೆ ಏನಾದ್ರು ಇದು ಮಾಡ್ತಿದ್ದೀರಾ ಅಂತ ಅನ್ಸ್ತಾ ಇದೆ? ಭಯ ಬಿದ್ದಿಲ್ಲ ಸರ್, ಭಯ ಬಿದ್ದಿಲ್ಲ. ನಂದಿರೋದು ಇನ್ನೊಂದು ವರ್ಷ ರಿಟೈರ್ಡ್ ಆದ್ರೆ ಆಯ್ತು, ಏನ್ ಮಾಡಕ್ಕಾಗತ್ತ ಮಾಡೋದನ್ನ. ನೋಡಿ ಸರ್, ಅಲ್ಲ ಇನ್ನೊಂದು ವರ್ಷದಲ್ಲಿ ತಾವು ರಿಟೈರ್ಡ್ ಆಗ್ತಾ ಇದೀರಿ ಸರ್, ಒಂದು ಉತ್ತಮ ಕೆಲಸ ತಮ್ಮಿಂದ ಆಗ್ಲಿ, ಒಂದು ಬದಲಾವಣೆ ಆಗ್ಲಿ ಅಂತ ನಾವು ಬಯಸ್ತಾ ಇದೀವಿ. ನಾವು ಅದನ್ನೇ ಬಯಸೋದು ಸರ್, ನಾವು ಇವತ್ತಿಗೆ ಜನರಿಗೆ ಒಳ್ಳೇದಾಗಬೇಕನ್ನೋದೇ ಒಂದು ಕರ್ತವ್ಯ ನಮ್ದು. ಅಲ್ಲ ಈ ರೀತಿಯಾಗಿ ಸರ್, ಈ ರೀತಿ ನದಿಯ ಒಡಲನ್ನ ಬಗೆದ್ರೆ ಹೇಗೆ ಮುಂದಿನ ಪೀಳಿಗೆ ಹೇಗೆ ಹೇಳಿ, ನಿಜಕ್ಕೂ ತೊಂದರೆ ಆಗುತ್ತಲ್ವಾ? ನಿಜಕ್ಕೆ ನೀರಿಲ್ದಂಗೆ ಹಾಳಾಗೋಗ್ಬಿಟ್ಟು. ಹೌದು. ನಾವು ನಿರೀಕ್ಷೆ ಮಾಡ್ಬೋದಲ್ಲ ಸರ್ ತಮ್ಮಿಂದ ಹಾಗಾದ್ರೆ? ಕೆಲಸ ಮಾಡಿಸ್ತೀನಿ ಸರ್ 100%. ಎಸ್ ಓಕೆ, ಥ್ಯಾಂಕ್ ಯು ಬಸವರಾಜ್ ಅವರು ಮಾತಾಡಿದ್ದಕ್ಕೆ. ಇವರು ಬಗ್ಗೂರು PDO. ನೋಡಿ, ಈಗ PDO ಅವರು ಹೇಳಿದರು, ಅವ್ರಿಗೆ ಆವಾಜ್ ಹಾಕ್ತಾರಂತ ಇವರು. ಸ್ಥಳೀಯರ ಕುಮ್ಮಕ್ಕು ಕೂಡ ಇದರಲ್ಲಿದೆ. ಈ ಟ್ರ್ಯಾಕ್ಟರ್ಗಳು ಯಾರು ಹಾಗಾದರೆ? JCBಗಳು ಯಾರ್ದದು? ರಾತ್ರಿ ಟೈಮ್ನಲ್ಲಿ ನಿಮ್ಮ ಕಾರ್ಯಾಚರಣೆ ಯಾಕೆ? ಡೇ ಟೈಮಲ್ಲಿ ಮಾಡಿ ನೋಡೋಣ. ಅಂದರೆ ರಾತ್ರಿ ಟೈಮಲ್ಲೇ ಇವರೆಲ್ಲರೂ ಆ್ಯಕ್ಟಿವ್ ಆಗೋದು. ಇವರು ಅಕ್ರಮ ಮರಳು ದಂಧೆಕೋರರು, ಅವರು ಚಾರ್ಜ್ ಆಗೋದೇ ರಾತ್ರಿ. ಡೇ ಮಾಡಿದರೆ ಮತ್ತೆ ಯಾರಾದರೂ ಬಂದು ಪ್ರಶ್ನೆ ಮಾಡ್ತಾರೆ ಅಂತೇಳಿ. ಹಾಗಾಗಿನೇ ಬಳ್ಳಾರಿಯ ಸಿರುಗುಪ್ಪದಲ್ಲಿ, ಈ ಚಾಣಕನೂರು, ಬಗ್ಗೂರು ಈ ಭಾಗದಲ್ಲಿ ತುಂಗಭದ್ರೆಯ ಒಡಲನ್ನು ಬಗಿತಾ ಇದ್ದಾರೆ. ಅಂತರ್ಜಲ ಮಟ್ಟ ಕುಸಿತಾ ಇದೆ. ಆಮೇಲೆ ನೀರು ನೋಡಿ, ಸಿಹಿ ನೀರು. ಆದರೆ ಮರಳಿಲ್ಲದೆ ಇದ್ದಾಗ ನೀರೇನಾಗ್ಬಿಡುತ್ತೆ? ಅದು ಕಲುಷಿತ ಆಗಿಬಿಡುತ್ತೆ. ಮರಳೇ ಇಲ್ಲ ಅಂತಂದರೆ ನೀರು ತಿಳಿ ಆಗೋದಿಲ್ಲ. ನದಿ ನೀರು ನೋಡಿ ಬೇಕಾದರೆ ನೀವು ಯಾವುದೇ ಉದಾಹರಣೆ ತೆಗೆದುಕೊಳ್ಳಿ, ಅದು ಮರಳಿದ್ರೆ ಮಾತ್ರ ನೀರು ಶುದ್ಧವಾಗಿರುತ್ತೆ, ಆಮೇಲೆ ಸಿಹಿಯಾಗಿರುತ್ತೆ, ಅದು ಕುಡಿಯೋಕ್ಕೂ ಕೂಡ ಯೋಗ್ಯವಾಗಿರುತ್ತೆ. ಇವರು ದಿನನಿತ್ಯವೂ ಆ ಮರಳನ್ನು ಬಗಿತಾ ಹೋದರೆ ಹೆಂಗೆ ಉಳಿಯೋಕ್ಕೆ ಸಾಧ್ಯ? ನಮ್ಮ ನೈಸರ್ಗಿಕವಾದಂಥ ಸಂಪತ್ತು ಏನು ಇವರು ಮನೆ ಆಸ್ತಿನ, ಇದು ಪಿತ್ರಾರ್ಜಿತ ಆಸ್ತಿನ? ನದಿ ಮೂಲಗಳೆಲ್ಲ ಇವರು ಬೇರೆ ಕಡೆ ಮಾಡ್ಕೊಳ್ರಿ ನೀವು. ಆದರೆ ನೀವು ಮಾಡಿರಿ, ಒಂದು ವ್ಯಾಪ್ತಿ ಅಂತಿರುತ್ತೆ, ಒಂದು ಮಿತಿ ಅಂತಿರುತ್ತೆ. ನಮ್ಗೆ ಗೊತ್ತಿದೆ ಮರಳು ಬೇಕಲ್ವಾ, ಮನೆ ಕಟ್ಟಲಿಕ್ಕೆ ಬೇಕು, ಸರ್ಕಾರಿ ಕಾಮಗಾರಿಗಳಾಗಲಿಕ್ಕೆ ಮರಳು ಬೇಕಲ್ವಾ? ಆದರೆ ನೀವು ವ್ಯಾಪ್ತಿಯನ್ನು ಮೀರಿ ಮಾಡ್ತಾ ಇದ್ದೀರಲ್ವಾ? ಸ್ಥಳೀಯರು ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ, ಅಧಿಕಾರಿಗಳು ಮಾಡೋಕ್ಕಲ್ಲ, ಪತ್ರಕರ್ತರು ಹೋಗೋಕ್ಕಾಗೋದಿಲ್ಲ. ಒಂದು ರೀತಿ ಭಯದ ಕೋಟೆಯನ್ನು ನಿರ್ಮಾಣ ಮಾಡಿಬಿಟ್ಟಿದೆ. 40ರಿಂದ 50 ಜನ ಗೂಂಡಾಗಳ ಥರ ಅಟ್ಯಾಕ್ ಮಾಡೋಕ್ಕೆ ಬರ್ತೀರಿ ನೀವು. ಹೀಗೆ ಆದರೆ ಇರುವಂಥ ಜಲಮೂಲವು ಕೂಡ ನೀವು ಕಳ್ಕೊಳ್ಬೇಕಾಗತ್ತೆ. ಇದು ಏನೇನಾಗ್ತಾ ಇದೆ, ಇದು ಹೆಂಗೆ ನಡೀತಾ ಇದೆ, ಇದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಅಲ್ಲಿ ಸ್ಥಳೀಯರಿಗೆ ಅಧಿಕಾರಿಗಳು ಏನು ಮಾಡಿರ್ತಾರೆ, ಅಸಹಾಯಕರಾಗಿರ್ತಾರೆ ಪಾಪ. ಯಾಕಂದರೆ ಮೇಲಿಂದ ಫೋನು, ಆವಾಜುಗಳು ಮೇಲಿಂದ, ಅವರು ಬೆದರಿ ಬೆಂಡಾಗ್ಬಿಡ್ತಾರೆ. ಆದರೆ ಅಧಿಕಾರಿಗಳು ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೆ ಆದರೆ ಯಾರ ಪ್ರಭಾವಕ್ಕೂ ಒಳಗಾಗದೆ ಈ ರೀತಿಯಾದಂಥ ಅಕ್ರಮಗಳು ನಡೆಯೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ಅಧಿಕಾರಿಯಾದರೂ ಶಾಸಕರ ವಿರುದ್ಧ ಅಥವಾ ಅಲ್ಲಿನೋ ಒಬ್ಬ ಪ್ರಭಾವಿ ಮಧ್ಯಪ್ರವೇಶ ಮಾಡ್ದ ಅಂಥೇಳಿ ಒಬ್ಬರಾದರೂ ಮಾತಾಡಿದಾರಾ? ಉದಾಹರಣೆ ಇಲ್ಲವೇ ಇಲ್ಲ, ಸಾಕಷ್ಟು ಭಾಳ ಕಡಿಮೆ.
ಈಗೇನು ಮಾಡ್ತಾರೆ, ಬಂದ್ ಮಾಡಿಸ್ಬೋದು, ಒಂದೆರಡು ದಿನ ಬಂದ್ ಮಾಡಿಸ್ಬೋದು, ಆಮೇಲೆ ಮತ್ತೆ ಶುರು ಮಾಡ್ತಾರೆ ಇವ್ರು ಹಾವಳಿನ. ಇದಕ್ಕೆ ಬ್ರೇಕೇ ಇಲ್ಲ. ಅಕ್ರಮ ಮರಳು ದಂಧೆಗೆ ಬ್ರೇಕವೇ ಇಲ್ಲದಂತಾಗ್ಬಿಟ್ಟಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ವಿಶ್ವನಾಥ್ ಇವರಿದ್ದಾರೆ, ಸಿರುಗುಪ್ಪ ತಹಶೀಲ್ದಾರ್. ಸರ್ ನಮಸ್ಕಾರ. ಕಟ್ ಮಾಡ್ತಿದ್ದಾರೆ ನೋಡಿ ಸಿರುಗುಪ್ಪ ವಿಶ್ವನಾಥ್ ಅವರು, ತಹಶೀಲ್ದಾರ್ ಅವರು. ಸರ್, ನಾವು ಏನೂ ಕೇಳ್ತಾ ಇಲ್ಲ. ಈಗ ನಿಮ್ಮ ವ್ಯಾಪ್ತಿಗೆ ಬರುವಂತಹ ಸಿರುಗುಪ್ಪ ಸುತ್ತಮುತ್ತ ಅಕ್ರಮವಾಗಿ ಮರಳು ದಂಧೆ ನಡೀತಾ ಇದೆ, ನೀವೇನು ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ಕೇಳ್ತಾ ಇದ್ದೀವಿ. ನೀವು ಫೋನಲ್ಲಿ ಒಂದೆರಡು ನಿಮಿಷ ಮಾತಾಡೋಕ್ಕಾಗಲ್ಲ, ಸೌಜನ್ಯಯುತವಾಗಿ ವ್ಯವಧಾನ ಇಲ್ಲ ಅಂತಂದರೆ, ತಾಳ್ಮೆ ಇಲ್ಲ ಅಂತ ಹೇಳಿದ್ರೆ ನಾವೇನು ಕಷ್ಟ ಸುಖ ಮಾತಾಡ್ಲಿಕ್ಕೆ ಕೇಳ್ತಾ ಇದ್ದೀವ ಇಲ್ಲಿ? ಹೇಗಿದ್ದೀರಿ, ಊಟ ಮಾಡಿದ್ರ, ತಿಂಡಿ ಮಾಡಿದ್ರ ಅಂತ ವೈಯಕ್ತಿಕ ವಿಚಾರ ಇಲ್ಲ ಇಲ್ಲಿ. ನಿಮ್ಮ ವ್ಯಾಪ್ತಿಗೆ ಬರುತ್ತೆ, ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ, ಅಧಿಕಾರ ಇದೆ ನಮಗೆ. ಉತ್ತರ ಕೊಡೋಕ್ಕಾಗಲ್ವಾ ನಿಮಗೆ? ನುಣುಚಿಕೊಳ್ತಾ ಇದ್ದೀರಾ ನೀವು? ಹಾಗಾದ್ರೆ ನಾವೇನು ಅಂದ್ಕೊಳ್ಬೇಕು? ಏನು ಅಂದ್ಕೊಳ್ಬೇಕು ಹಾಗಾದರೆ? ನೀವು ಫೋನ್ ಕಟ್ ಮಾಡಿದರೆ ನೀವು ಶಾಮೀಲಾಗಿದ್ದೀರಾ ಪರೋಕ್ಷವಾಗಿದ್ದಕ್ಕೆ? ಅದೇ ರೀತಿ ಅನುಮಾನಗಳು ಹೇಳ್ತಾ ಇದ್ದಾರೆ ಎಲ್ಲರೂ. ನಿಮ್ಮ ಕಾರ್ಯವ್ಯಾಪ್ತಿಗೆ ಬರುವಂಥದ್ದನ್ನು ಕೇಳ್ತಾ ಇದ್ದೀವಿ ಅಷ್ಟೇ. ನೋಡಿ, ಈ ರೀತಿ ನುಣುಚಿಕೊಳ್ಳೋದಿದೆಯಲ್ವಾ, ಇದೇನಾಗುತ್ತೆ, ಪಲಾಯನವಾದ ಇರುತ್ತಲ್ವ. ತಪ್ಪು ಮಾಡಿದ್ದೀವಿ ನಾವು, ನಮ್ಮಿಂದ ತಪ್ಪಾಗಿದೆ, ಹಾಗಾಗಿ ನಮಗೆ ಮಾತಾಡೋಕ್ಕಾಗ್ತಾ ಇಲ್ಲ. ನೀವು ಏನೋ ತಪ್ಪು ಮಾಡದೇ ಇದ್ದರೂ ಕೂಡ ಸೌಜನ್ಯಯುತವಾಗಿ ಒಂದೆರಡು ನಿಮಿಷ ಮಾತಾಡೋದು ಸಾಕಾಗಿತ್ತು. ಆದರೆ ಈಗ ಅಧಿಕಾರಿಗಳ ಬೇಜವಾಬ್ದಾರಿ ಹೇಗಿದೆ, ಇವರ ನಿರ್ಲಕ್ಷ್ಯದ ಪರಮಾವಧಿ ಹೇಗಿದೆ ಅನ್ನೋದಕ್ಕೆ ಈ ಫೋನ್ ಕಟ್ ಮಾಡುವಂತಹ ಸನ್ನಿವೇಶಗಳು ಸಾಕ್ಷಿಯಾಗುತ್ತಷ್ಟೇ. ಏನು ದೊಡ್ಡದಾಗಿ ಇವರು ಬ್ಯುಸಿ ಆಗಿದ್ದಾರಪ್ಪ, ವರ್ಕಿಂಗ್ ಅವರು, ದೊಡ್ಡ ಬೋಲ್ಡ್ ಮೀಟಿಂಗ್ನಲ್ಲಿದ್ದಾರೆ, ಯಾವೇನೇ ಇಲ್ಲ, ಉತ್ತರ ಕೊಡೋಕ್ಕಾಗ್ತಾ ಇಲ್ಲ, ನುಣುಚಿಕೊಳ್ತಾ ಇದ್ದಾರೆ. ನಮಗೆ ಕ್ಲಿಯರ್ ಆಗುತ್ತೆ ನೀವು ಯಾಕೆ ಇದರಿಂದ ಬಚಾವಾಗ್ತಿದ್ದೀರಿ ಅಂಥೇಳಿ. ನೀವೇನಾದರೂ ಇಲ್ಲಿ ಬಹಿರಂಗವಾಗಿ ಮಾತಾಡಿದರೆ ನಿಮಗಲ್ಲಿ ಬೇರೆ ಕಡೆಯಿಂದ ಫೋನ್ ಬರುತ್ತೆ ಅನ್ನೋದು ಗೊತ್ತು. ಆ ಫೋನ್ ಮಾಡೋರು ಯಾರು ಅನ್ನೋದು ಗೊತ್ತು ನಮಗೆ. ಆದರೆ ಈಗ ಇದೆಲ್ಲವೂ ಕೂಡ ಒಂದು ಚೈನ್ ಲಿಂಕ್ ಥರ, ಒಬ್ಬ ಕ್ಲರ್ಕಿಂದ ಹಿಡ್ಕೊಂಡು ಮೇಲ್ಮಟ್ಟದ ಅಧಿಕಾರಿವರೆಗೂ ಕೂಡ ಅವ್ಯಾಹತವಾಗಿ ಈ ಮರಳು ದಂಧೆ ನಡೀತಾ ಇದೆ. ಒಂದಕ್ಕೊಂದು ಲಿಂಕ್ ಇರುತ್ತೆ. ಸ್ಥಳೀಯರು ಕೂಡ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಅಲ್ಲಿಯವರೇ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಇದನ್ನು ತಡೆಯುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಕ್ರಮ ಮರಳು ದಂಧೆಯನ್ನು, ಅಕ್ರಮ ಸಾಗಾಟವನ್ನು. ಹಾಗಾಗಿಯೇ ನಿಮ್ಮ ಕಾರ್ಯವ್ಯಾಪ್ತಿ ಏನಿದೆ, ನಿಮ್ಮ ಪರಿಧಿಗೆ ಬರುವಂಥದ್ದೇನಿದೆ, ಅದನ್ನು ನೀವು ನೋಡ್ಕೊಳ್ಳಿ. ಯಾರು ನಿಯಮಗಳನ್ನು ಅಲ್ಲಿ ಗಾಳಿಗೆ ತೂರಿದ್ದಾರೋ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಯಾರು ನಿಯಮವನ್ನು ಪಾಲಿಸ್ತಾ ಇದ್ದಾರೋ ಅಂಥವ್ರಿಗೆ ಅವಕಾಶ ಕೊಡಿ, ನಾವೇನು ಬೇಡ ಅಂತ ಇಲ್ಲ. ಮರಳು ಬೇಕೇ ಬೇಕು ಎಲ್ಲದಕ್ಕೂ ಕೂಡ. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ನೀವೀಗೇನಾದರೂ ಒಂದು ದಿನನಾದರೂ ಕೂಡ ದಾಳಿ ಮಾಡುವಂಥ ಕೆಲಸ ಮಾಡಿದ್ರಾ? ಅಕ್ರಮವಾಗಿ ಎಲ್ಲವೂ ಕೂಡ ನಿಮ್ಮ ನೆರಳಲ್ಲೇ ನಡೀತಾ ಇದೆ, ನಿಮ್ಮ ಕಣ್ಮುಂದೆ ನಡೀತಾ ಇದೆ ಅಕ್ರಮ. ಆದರೆ ನೀವು ಕುರುಡರಾಗಿದ್ದೀರಿ. ನಿಮ್ಮ ಕಣ್ಣಿನ ಮುಂದೆ ಒಂದು ಪರದೆ ಹುಟ್ಕೊಂಡು ಬಿಟ್ಟಿದೆ, ಪ್ರಶ್ನೆ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಕೆಲಸ ನೀವು ಮಾಡ್ತಾ ಇಲ್ಲ, ಬರೀ ಲೈಸೆನ್ಸನ್ನು ಕೊಡೋದು, ಆಮೇಲೆ ಅದರಿಂದ ಹಣ ಬರುತ್ತಲ್ವ, ಇಂತಿಷ್ಟು ಅಂತ ಕಟ್ತಾ ಇರ್ತಾರೆ, ಆ ಹಣವನ್ನು ತೆಗೆದುಕೊಳ್ಳೋದು, ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ. ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತ ಅದಕ್ಕೆ ನಿಮ್ಮನ್ನು ನಾವು ಪ್ರಶ್ನೆ ಮಾಡ್ತಾ ಇರೋದಷ್ಟೇ. ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ದರೆ ತೋರಿಸಿ, ಹಾಗಾದರೆ ಒಂದು ರೇಡ್ ಮಾಡಿ ನೋಡೋಣ, ಇವತ್ತು ನೈಟ್ ಮಾಡಿಬಿಡಿ ನೋಡೋಣ. ಇದೇ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಮಾಡಿ. ಅಕ್ರಮವಾಗಿ ಮರಳು ಮಾಫಿಯಾ ನಡೀತಾ ಇದೆ ಸಿರುಗುಪ್ಪ ಸುತ್ತಮುತ್ತ, ಚಾಣಕನೂರು, ಬಗ್ಗೂರು ಸುತ್ತಮುತ್ತ. ಯಾಕೆ ಆಗಲ್ವಲ್ಲ? ಧೈರ್ಯ ಮಾಡೋಂಗಿಲ್ವಲ್ಲ ನೀವು? ಕರ್ಕೊಂಡೋಗಿ, ಪೊಲೀಸರನ್ನ ಕರ್ಕೊಂಡೋಗ್ರಿ. ಏನು ಶಸ್ತ್ರಸಜ್ಜಿತರ ಅವರೆಲ್ಲ ಅಕ್ರಮ ಮರಳು ದಂಧೆ ಮಾಡೋರು? ಏನು ಅವ್ರ ಹತ್ರ ಮಿಸೈಲ್ ಗನ್ನು ಅವೆಲ್ಲ AK-47 ಇದಾವ? ತೊಗೊಂಡು ಹೋಗ್ರಿ ಫೋರ್ಸನ್ನು. ಒಂದು 34 ಜನ ಪೊಲೀಸರನ್ನ ತೊಗೊಂಡು ಹೋಗಿ ನೋಡೋಣ, ಲಾಠಿ ಗೀಟಿ ಎಲ್ಲ. ಆಮೇಲೆ ಗೊತ್ತಾಗುತ್ತೆ, ಬಿಸಿ ಮುಟ್ಟುತ್ತೆ ಅವ್ರಿಗೆ. ನೋಡಿ, ಇದೆಲ್ಲವೂ ಕೂಡ ದೊಡ್ಡ ದೊಡ್ಡ ಪ್ರಭಾವಿಗಳ ನೆರಳಲ್ಲೇ ನಡೀತಾ ಇರೋದು. ಇದಕ್ಕೆ ಬ್ರೇಕ್ ಹಾಕಬೇಕು ಅಂತಂದರೆ ಅದು ಸರ್ಕಾರನೇ ಮಾಡಬೇಕು. ಈ ಸಣ್ಣ ಪುಟ್ಟ ಅಧಿಕಾರಿಗಳಿಂದ ಇದನ್ನು ನಾವು ನಿರೀಕ್ಷೆ ಮಾಡೋದು ಭಾಳ ಕಷ್ಟ. ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂಥೇಳಿ. ಆದರೆ ಈಗ ಆಗಬೇಕಾಗಿರುವುದು ಬಳ್ಳಾರಿ ಯಾವುದಕ್ಕೆ ಹೆಸರುವಾಸಿಯಾಗಿದೆ,
ಈ ಬಗ್ಗೆ ಮಾತಾಡಲಿಕ್ಕೆ ಅರಣ್ಯ ಇಲಾಖೆ ಅಧಿಕಾರಿ ಇದ್ದಾರೆ, ಸಿರುಗುಪ್ಪ ವಿಭಾಗದವರು ಗಿರೀಶ್ ಅವರು. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ಸರ್. ಸರ್, ಈಗ ಸಿರುಗುಪ್ಪದ ಚಾಣಕ್ನೂರು, ಬಗ್ಗೂರು ಸುತ್ತಮುತ್ತ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಾ ಇದೆ. ತಮ್ಮ ಗಮನಕ್ಕೆ ಬಂದಿರಬಹುದಾ ಸರ್ ಇದು? ಇಲ್ಲ ಸರ್, ಮೊನ್ನೆ ಬಂದಿತ್ತು, ಹೋಗಿದ್ದೀವಿ ನಾವು ನೈಟ್ ರೋಡ್ಸ್ ಹೋಗಿ. ಓಕೆ. ಅಲ್ಲಿ ಚಾಣಕ್ನೂರ್ ಹತ್ರ ಕುಡಿಯೋ ನೀರು ಪೈಪ್ ಲೈನ್ ಹೊಡೆದಿದ್ದಾರೆ ಅಂತ ಹೇಳಿ ಅವರು ತೆಗಿಸಿದ್ದಾರೆ, ಓಕೆ ಫ್ರೆಂಚ್ ತೆಗಿಸಿದ್ದಾರೆ. ಈ ಗಾಡಿಗಳು ಯಾವ ಹೋಗ್ಲಂಗ್ ಇದು ಮಾಡಿದ್ದಾರೆ. ನಾವು ಪೆಟ್ರೋಲಿಂಗ್ ಮಾಡ್ತಿದ್ವಿ, ಯಾವ ಕಂಡು ಬಂದಿಲ್ಲ. ಅಲ್ಲ ಸರ್, ಕಂಡು ಬಂದಿಲ್ಲ ಅಂತ ಹೇಳ್ತಾರೆ. ಅಲ್ಲ ನಮಗೆ ಅಲ್ಲಿ ಸಾಕ್ಷಿ ಇದೆ ಸರ್. ನಮಗೆ ಅಲ್ಲ, ಸಾಕ್ಷಿ ಇದೆ ಸರ್. ಅವತ್ತು ಹೋಗಿದೆ, ನಾವು ಬೇರೆ ಡ್ಯೂಟಿಲಿ ಇರ್ಬೇಕಾದ್ರೆ ಅಲ್ಲಿ ಹೋಗಿದ್ದಾರೆ, ಮತ್ತೆ ಹೋಗಿದ್ದಾರೆ, ಅವ್ರೇನು ಅಲ್ಲಿಲ್ಲ. ಅಲ್ಲ, ಸ್ಥಳೀಯರು ಹೇಳ್ತಾ ಇದ್ದಾರೆ ಸರ್. ಅಲ್ಲ, ನಿರಂತರವಾಗಿ ಕಾರ್ಯಾಚರಣೆಗಳಾಗ್ತಾ ಇಲ್ಲ ಅಂದರೆ ಅಲ್ಲಿ ಬೆದರಿಕೆಗಳಿಗೆ ತಾವೆಲ್ಲ ಇದು ಮಾಡ್ತಿದ್ದೀರಾ ಅಂತ ಹೇಳಿ, ಬೆದರಿಕೆಗಳು ಬರ್ತಾ ಇದೆ, ತಾವು ದಾಳಿ ಮಾಡೋಕೆ ಮುಂದಾಗ್ತಾ ಇಲ್ಲ, ಪ್ರಶ್ನೆ ಮಾಡೋಕೆ ಮುಂದಾಗ್ತಿಲ್ಲ ಅಂತ. ಅದೇ ಸರ್, DMG ಎಲ್ಲರೂ ಕುಂತು ಕಾರ್ಯಾಚರಣೆಯಲ್ಲಿ ಮಾಡ್ಬೇಕು ಸರ್, ಒಬ್ಬರೇ ಕೈಲಿ ಇದಾಗಲ್ಲ. ಹೌದು, ಕರೆಕ್ಟ್ ಸರ್, ಕರೆಕ್ಟ್ ನೀವು ಹೇಳೋದು. ಈಗ ರೆವಿನ್ಯೂ ಬರಬೇಕಾಗತ್ತೆ, ಗಣಿ ಮತ್ತು ಭೂವಿಜ್ಞಾನ ಅವರು ಬರಬೇಕಾಗತ್ತೆ, ತಾವು ಕೂಡ ಅದಕ್ಕೆ ಕೈ ಜೋಡಿಸ್ಬೇಕಾಗತ್ತೆ. ಅಂದರೆ ನೀವು ಹೇಳ್ತಾ ಇದ್ರಿ ಹಿಂದೇಟ್ ಹಾಕ್ತಾ ಇದ್ದಾರೆ ಅಂತ ಇದು? ಇಲ್ಲ, ಹಿಂದೇಟಿಲ್ಲ ಸರ್. ನಾವು ಹೋಗಿದ್ವಿ, ಪೆಟ್ರೋಲಿಂಗ್ ಮಾಡ್ತೀವಿ ಸರ್. ನಮ್ಮ ಕಣ್ಣಿಗೆ ಯಾವ್ದು ಕಂಡು ಬಂದಿಲ್ಲ. ನಾವು ಇದು ಕಂಟ್ರೋಲ್ ಮಾಡಿದ್ದೀವಿ. ಚಾಣಕ್ನೂರಲ್ಲಿ ಹೋಗ್ತಿರೋದನ್ನ ಅಲ್ಲಿ ಇದ್ದು CPT ಏನೋ ತೆಗಿಸಿ ಒಂಥರ ತಡೆ ಮಾಡಿದ್ದೇವೆ. ಅಲ್ಲೇನು ಹೋಗಿದ್ದಿಲ್ಲ ಸರ್. ಈಗ ಬಗ್ಗೂರಲ್ಲಿ ಯಾರೋ ಹೋಗ್ತಿದೆ ಅಂತ ಸಂಶಯ ಇದೆ. ಅಲ್ಲ, ಮತ್ತೆ ಯಾವಾಗ ಆಗುತ್ತೆ ಸರ್ ಇದು ಕ್ರಮ? ಯಾವಾಗ ಆಗುತ್ತೆ? ಅದೇ ಸರ್, ಎಲ್ಲರೂ ಕೂತ್ ಮಾತಾಡ್ಕೊಂಡು ಇದು ಮಾಡ್ತೀವಿ ಸರ್. ಅದೇ ಸರ್, ಈಗ ಒಂದು ಸಭೆಯನ್ನ ಕರೆದು ಈಗ ನಿಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು ಅನ್ನೋದು. ಹಾ ಸರ್. ಈಗ ತಮ್ಮ ವ್ಯಾಪ್ತಿಗೆ ಏನಿದೆ ಸರ್ ಅದನ್ನು ಮಾಡಿ, ನಾವು ವ್ಯಾಪ್ತಿ ಬಿಟ್ಟು ಮಾಡಿ ಅಂತ ಹೇಳ್ತಾ ಇಲ್ಲ ಸರ್, ಕಾರ್ಯವ್ಯಾಪ್ತಿ ಬಿಟ್ಟು ಮಾಡಿ ಅಂತ ಹೇಳ್ತಾ ಇಲ್ಲ. ಈಗ ತಹಶೀಲ್ದಾರ್ಗೆ ಫೋನ್ ಮಾಡಿದ್ವಿ, ಅವ್ರು ಫೋನ್ ಕಟ್ ಮಾಡಿದ್ರು, ಮಾತಾಡಲಿಲ್ಲ ನಾವು ನಮ್ಮ ಜೊತೆಗೆ. ಹಾಗಾಗಿನೇ ಅಲ್ಲ, ತಮ್ಮ ಗಮನಕ್ಕೆ ಬಂದಿದ್ರು ಕೂಡ ಅದನ್ನ ಸ್ಟಾಪ್ ಮಾಡದಿರೋದು ಕೂಡ ದುರಂತ ಸರ್ ಇದು. ಇಲ್ಲ ಸರ್, ಸ್ಟಾಪ್ ಮಾಡಿದೀವಿ ಸರ್. ಅಲ್ಲ, ಚಾಣಕ್ನೂರು ಆಯ್ತು ಸರ್. ನಮಗೆ ಅಲ್ಲ, ಬಗ್ಗೂರು ಹೇಳ್ತಾ ಇದೀವಿ ಸರ್, ಬಗ್ಗೂರು. ಹಾ ಸರ್. ಅಲ್ಲಿ ನಡೀತಾ ಇದೆ ಸರ್. ಸ್ಥಳೀಯರೇ ಹೇಳಿದ್ದಾರೆ ನಮಗೆ, ವಿಡಿಯೋಸ್ ಎಲ್ಲ ನಮ್ಮ ಹತ್ರ ಇದಾವೆ ಸರ್. ರಾತ್ರಿ ಹೊತ್ತು ಕಾರ್ಯಾಚರಣೆ ಮಾಡ್ತಿದ್ದಾರೆ, JCBಗಳಿದಾವೆ, ಟ್ರ್ಯಾಕ್ಟರ್ಗಳಿದಾವೆ ಸರ್. ಅಲ್ಲ, ಅದಕ್ಕೆ ಹೇಳ್ತಾ ಇದ್ದೀವಿ, ತಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು ನಾವೀಗ? ಸರ್, ನಾವು ಹೋದಲ್ಲಿ ಯಾವ್ದು ಕಂಡು ಬಂದಿಲ್ಲ ಸರ್. ಈಗ ಇದನ್ನ ನೋಡಿ ಕ್ರಮ ಕೈಗೊಂಡ್ತಾರೆ. ಸರ್, ಕ್ರಮ ಆಗಬೇಕು, ಯಾಕಂದ್ರೆ ಅಂತರ್ಜಲ ಮಟ್ಟ ಹಾಳಾಗ್ತಿದೆ ಸರ್. ತಾವು ಅರಣ್ಯ ಇಲಾಖೆ ಅಧಿಕಾರಿಗಳು, ತಮಗೆ ನಿಜಕ್ಕೂ ಕಾಳಜಿ ಇರುತ್ತೆ ಪ್ರಕೃತಿಯ ಬಗ್ಗೆ. ಸೊ ಹಾಗಾಗಿ ಓಕೆ, ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ನೋಡಿ, ಅರಣ್ಯ ಇಲಾಖೆ ಅಧಿಕಾರಿಗಳು ಇವರು ಹೋದಾಗ ಪೆಟ್ರೋಲಿಂಗ್ ಅಂದರೆ ರಾತ್ರಿ ವೇಳೆ ಕಾರ್ಯಾಚರಣೆ ಮಾಡೋ ಒಂದು ಸಂದರ್ಭದಲ್ಲಿ ಯಾವುದೇ ಕಂಡು ಬಂದಿಲ್ಲ ಚಾಣಕ್ನೂರು ಸುತ್ತಮುತ್ತ ಅಂತ ಹೇಳ್ತಿದ್ದಾರೆ. ಬಗ್ಗೂರಲ್ಲಿ ಅವ್ಯಾಹತವಾಗಿ ಮರಳು ಮಾಫಿಯಾ ನಡೀತಾ ಇದೆ. ನೋಡಿ, ಒಬ್ಬರ ಕೈಯಿಂದ ಇದು ಸಾಧ್ಯ ಇಲ್ಲ. ಅರಣ್ಯ ಇಲಾಖೆಯವರೇ ಮಾಡಬೇಕು, ಅವ್ರ ಕಡೆಯಿಂದನೂ ಅವ್ರ ಕಾರ್ಯವ್ಯಾಪ್ತಿಗೆ ಅದು ಒಳಪಟ್ಟಿರಲ್ಲ. ಕಂದಾಯ ಇಲಾಖೆಯವರು ಬರಬೇಕಾಗತ್ತೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಬರಬೇಕಾಗತ್ತೆ, ಜಿಲ್ಲಾಧಿಕಾರಿಗಳು ಬರಬೇಕಾಗತ್ತೆ, ತಹಶೀಲ್ದಾರ್ ಬರಬೇಕಾಗತ್ತೆ, ಸ್ಥಳೀಯ ಶಾಸಕರು ಕೂಡ ಇಲ್ಲಿ ಮಧ್ಯಪ್ರವೇಶ ಮಾಡಬೇಕಾಗತ್ತೆ. ಎಲ್ಲರೂ ಒಗ್ಗೂಡಿದಾಗ ಮಾತ್ರ ಈ ಸಮಸ್ಯೆ ಬಗೆಹರಿಯುತ್ತೆ. ಇಲ್ಲದೇ ಇದ್ದರೆ ಈ ಅವ್ಯವಹಾರ ಅಥವಾ ಅಕ್ರಮಗಳೇನು ನಡೀತಾ ಇದೆ ಅದಕ್ಕೆ ಕಡಿವಾಣನೇ ಇಲ್ಲದೇ ಇರೋಗಾಗುತ್ತೆ. ಆದಷ್ಟು ಬೇಗ ಸಂಬಂಧಪಟ್ಟಂಥ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಗಮನ ಹರಿಸಬೇಕು. ಬಳ್ಳಾರಿಯನ್ನು ನೀವು ಅಧ್ವಾನ್ ಬಳ್ಳಾರಿಯನ್ನು ಮಾಡ್ತಾ ಇದ್ದೀರಿ. ಸಿರುಗುಪ್ಪದಲ್ಲಿ ಅದರಲ್ಲೂ ತುಂಗಭದ್ರಾ ಒಡಲನ್ನು ನೀವು ಬಗೆದು ಅಂತರ್ಜಲ ಮಟ್ಟವನ್ನು ಹಾಳು ಮಾಡ್ತಾ ಇದ್ದೀರಿ. ರೈತರಿಗೆ ಅನಾನುಕೂಲ ಆಗ್ತಾ ಇದೆ, ಪರಿಸರದ ಮೇಲೂ ಕೂಡ ಇದು ಪ್ರಭಾವ ಬೀರ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಬದಲಾವಣೆ ಕಾಣುತ್ತೆ ಅಂತ.